ಮಾಡ್ಬೇಕಂತಂದು ಕೈಗಳನ್ನು ಕೊಟ್ಟಾನ. ಕಾಲು ಕೊಟ್ಟಾನಪ್ಪ ಅಂತಂದ್ರ ಸಾಯಂಕಾಲ 6 ಗಂಟೆ ಆದ ಕೂರ್ಣ ಕೆಂಪು ಲೈಟ್ ಇರುವಂತಹ ಬಿಲ್ಡಿಂಗ್ ಹೋಗೋದು ಕೊಟ್ಟಿಲ್ಲ. ಕೆಂಪು ಲೈಟ್ ಹೊತ್ತುವಂತಹ ಬಿಲ್ಡಿಂಗ್ ಹೋಗೋದು ಕೊಟ್ಟಿಲ್ಲ. ದೇವಸ್ಥಾನಗಳು ಹೋಗಂತಂದು ಕಾಲು ಕೊಟ್ಟನ. ಹಂಗ ನಮ್ಮ ಮನಸ್ಸು ಶುದ್ಧವಾಗಬೇಕಪ್ಪ ಅಂತಂದ್ರ ನಾವೆಲ್ಲ ಪುರಾಣ ಪ್ರವಚನ ಬರಬೇಕು. ಆ ತೆರನಾಗಿ ಸಿದ್ದರಾಮ ಶಿವೇಗೌಡ ಜೀವನ ದರ್ಶನ ಹಚ್ಚೋದು ಏನಪ್ಪ ಅಂತಂದ್ರ ನಮ್ಮ ಮನಸ್ಸನ್ನ ತಿಳ್ಕೊಳ್ಳೋದು. ನಮ್ಮ ಮನಸ್ಸನ್ನು ತಿಳ್ಕೊಂಡು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಬೇಕಂತಂದು ತಾವೆಲ್ಲ ಬಹಳ ಭಕ್ತಿಯಿಂದ ಸಿದ್ದರಾಮ ಶಿವೇಗೌಡ ದರ್ಶನ ಮಾಡ್ತಾ ಬಂದಿದ್ದೇವೆ. ಹೇಳ್ತಾ ಬರ್ತಾ ಅವರೆಲ್ಲ ಸಿದ್ದರಾಮೇಶ್ವರ ವಚನ ಹೇಳ್ತಾರ, ವಚಿಸಿ ಅನುಭಾವಿಯಾಗದ ಪಿಶಾಚೇಯ ಅಂತ ಹೇಳ್ತಾರ. ಏನು? ವಚಿಸಿ ಅನುಭಾವಿಯಾಗದ ಪಿಶಾಚೇಯ, ವಚಿಸಿ ಅನುಭಾವಿಯಾಗದವ ಪಿಶಾಚೇಯ, ವಚಿಸಿ ಅನುಭವಿಯಾದವ ಪಂಡಿತನ ಅಂತ ಹೇಳ್ತಾರ. ಕೇವಲ ನಾವು ಪುರಾಣವನ್ನ ಕೇಳುವುದು, ಬರೀ ಓದ್ತಾ ಹೋದ್ರ ನಾವು ದೊಡ್ಡವರಾಗಂಗಿಲ್ಲ. ಯಾಕಪ್ಪ ಅಂತಂದ್ರ ಕಪಾಟೊಳಗೂ ಬಹಳ ಬುಕ್ ಇರ್ತದೆ. ಕಪಾಟೊಳಗ ಬಹಳ ಬುಕ್ಗಳು ಇರ್ತಾವು. ಆದರೆ ಬುಕ್ಕಿಗೆ ನಾವು ಯಾರು ಗೌರವ ಕೊಡಂಗಿಲ್ಲ. ಎಂಥವರಿಗೆ ಗೌರವ ಕೊಡ್ತೀವಪ್ಪ ಅಂತಂದ್ರ ಅವನು ನಿತ್ಯ ತನ್ನ ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಿಂದ ಯಾರು ಆಚಾರವಂತನಾಗಿರ್ತಾನೋ, ಒಳ್ಳೆಯ ನುಡಿಗಳನ್ನ ಹೇಳ್ತಾ ಬರ್ತಿರ್ತಾನೋ, ಯಾವ ಆಚಾರ ವಿಚಾರಗಳನ್ನ ನಡ್ತಾ ಬರ್ತಿರ್ತಾನೋ ಅಂತಹ ವ್ಯಕ್ತಿಗೆ ನಾವೆಲ್ಲ ಗೌರವ ಕೊಡ್ತೀವಿ. ಆದರೆ ಸಿದ್ದರಾಮ ಶಿವೇಗೌಡ ಏನ್ ಮಾಡಿದ್ರು, ನಾವು ಕೇವಲ ಮಾಡುವುದಷ್ಟ ಅಲ್ಲ, ನಾವು ಹೇಳುವುದಷ್ಟ ಅಲ್ಲ, ನಾವು ಮೊದಲು ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ನಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಿಂದ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಂತಂದು ಸಿದ್ದರಾಮ ಶಿವೇಗೌಡ ಅವರು ತಮ್ಮ ಜೀವನದಲ್ಲಿ ಹಾಕೊಂಡು ತಮ್ಮ ಜೀವನ ನಡೆಸ್ತಾ ಬರ್ತಾ ಆ ತೆರನಾಗಿ ತಾವೆಲ್ಲ ಸಿದ್ದರಾಮ ಶಿವರ ಆಶೀರ್ವಾದ ಸದಾಕಾಲ ತಮ್ಮ ಮೇಲೆ ಇರಲಿ. ತಾವೆಲ್ಲ ಬಹಳ ಭಕ್ತಿಯಿಂದ ನಿನ್ನೆ ನಮ್ಮ ಸಿದ್ದರಾಮ ಗೌಡ್ರು ಹೇಳಿದ್ರು, ಹೀಗೆ ನಮ್ಮ ಊರಿಗೆ ಬರ ಅಂತಂದು ಹೇಳಿದಾಗ ನಾವು ಹೆಂಗೈತ್ರಿ ಸಿದ್ದರಾಮ ಗೌಡ್ರು ಹೆಂಗೈತನ್ನ ಮಸೀದಿಪುರ ಹೆಂಗೈತ್ರಿ ಅಂತ ಹೇಳಿದಾಗ ಗೌಡ್ರು ಹೇಳಿದ್ರು, ಮಸೀದಿಪುರ ಅಂತ ಬಹಳ ಭಕ್ತಿ ಇರುವಂತಹ ಗ್ರಾಮ ಅಂತ ಹೇಳಿದ್ರು. ಯಾಕಂದ್ರೆ ಒಂದೊಂದು ಗ್ರಾಮದೊಳಗ ಒಂದು 4-5 ಜನ ಅಷ್ಟೇ ಬಿಡ್ತಿರ್ತಾರೆ ಪುರಾಣಕ್ಕೆ. ಆ ಊರಿನ ಹಿರಿಯರಷ್ಟ ಪುರಾಣಕ್ಕೆ ಬಂದಿರ್ತಾರ, ಪ್ರವಚನ ಕೇಳಕ್ ಬಂದಿರ್ತಾರ. ಆದರೆ ಇಲ್ಲಿ ಬಂದಾಗ ಇಷ್ಟೆಲ್ಲ ವೈಭವದಿಂದ, ಇಷ್ಟೆಲ್ಲ ಬಹಳ ಭಕ್ತಿಯಿಂದ ಕಾಡುವಂತಹ ಯಾವ್ದಾದ್ರು ಒಂದು ಊರಿದೆ, ಅದು ಮಸೀದಿಪುರ ಅಂತ ಬಹಳ ಸಂತೋಷದಿಂದ ತಮಗೆಲ್ಲರಿಗೂ ಈ ಮಾತುಗಳನ್ನು ಹೇಳಿ ತಾವೆಲ್ಲ ಬಹಳ ಭಕ್ತಿಯಿಂದ ಪುರಾಣ ಪ್ರವಚನ ಪ್ರತಿ ವರ್ಷವೂ ತಾವೆಲ್ಲ ನಡೆಸ್ಕೊಳ್ತಾ ಬಂದಿದ್ದೀರಿ. ತಮಗೆಲ್ಲರಿಗೂ ಗುರುಗಳ ಬಸವಾದಿ ಶಿವಶರಣ ಪಂಚಾಚಾರ ಆಶೀರ್ವಾದ ಸದಾ ತಮ್ಮೆಲ್ಲರಿಗೂ ನಿಮ್ಮ ಅನಂತ ಶರಣ.